ದಕ್ಷಿಣ ಭಾರತದ ಕುಂಭಮೇಳದಲ್ಲೂ ಡಿಸಿಎಂ ಡಿಕೆಶಿ ಭಾಗ್ಯ ಆಗ್ತಿದ್ದಾರೆ. ಟಿ ನರಸೀಪುರದ ತ್ರಿವೇಣಿ ಸಂಗಮಕ್ಕೆ ಇವತ್ತು ಡಿಕೆಶಿ ಭೇಟಿ ಕೊಡ್ತಾ ಇದ್ದಾರೆ. ಗಂಗಾರತಿ ಕಾರ್ಯಕ್ರಮದಲ್ಲಿ ಭಾಗ್ಯ ಆಗಲಿದ್ದಾರೆ ಡಿಸಿಎಂ. ಸಂಜೆ 7 ಗಂಟೆಗೆ ತ್ರಿವೇಣಿ ಸಂಗಮಕ್ಕೆ ಡಿಸಿಎಂ ಡಿಕೆಶಿ ಭೇಟಿ ಕೊಡ್ತಿದ್ದಾರೆ. ಪ್ರಯಾಗ್ರಾಜ್ ಕುಂಭಮೇಳದಲ್ಲೂ ಭಾಗ್ಯ ಆಗಿದ್ರು ಡಿಕೆಶಿ. ಇದೀಗ ದಕ್ಷಿಣದ ಕುಂಭಮೇಳದಲ್ಲೂ ಇವತ್ತು ಭಾಗ್ಯ ಆಗ್ತಿದ್ದಾರೆ. ಖರ್ಗೆ ಹೇಳಿಕೆ ನಂತರ ಹಲವು ನಾಯಕರು ಕುಂಭಮೇಳಕ್ಕೆ ಹೋಗದೆ ತಟಸ್ಥರಾಗ್ಬಿಟ್ಟಿದ್ರು. ಆದರೂ ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ಹೋಗಿದ್ರು ಡಿಕೆಶಿ. ಇದೀಗ ಮೈಸೂರಲ್ಲಿ ನಡೆಯುವಂತ ಕುಂಭಮೇಳಕ್ಕೆ ಅನೇಕರು ಗೈರಾಗುವಂತ ಸಾಧ್ಯತೆ ಇದೆ. ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರು ಕೊಡುವಂತ ಸ್ಟೇಟ್ಮೆಂಟಿಗೂ ರಾಜ್ಯ ನಾಯಕರ ನಡವಳಿಕೆಗೂ ಬಹಳ ವ್ಯತ್ಯಾಸ ಇದೆ ಅಂತ ಬಿಜೆಪಿಗರು ಅದನ್ನು ಅಸ್ತ್ರವನ್ನಾಗಿ ಮಾಡಿಕೊಂಡಿದ್ರು. ಅದಕ್ಕೆ ಡಿಕೆ ಶಿವಕುಮಾರ್ ಅವರು ಕೌಂಟ್ರು ಕೊಟ್ಟಿದ್ರು. ನನ್ನ ಧರ್ಮ, ನನಗೇನೇನು ಪಾಲನೆ ಮಾಡಬೇಕು ಅನ್ಸುತ್ತೋ ನಾನು ಪಾಲನೆ ಮಾಡ್ತೀನಿ ಅಂತ. ಅಲ್ಲ, ನಿಮ್ಮ ಅಧ್ಯಕ್ಷರೇ ಹಿಂಗೆ ಹೇಳಿದ್ರು, ನೀವು ಹಿಂಗೆ ಹೋಗ್ತಿದ್ದೀರಾ ಅಂತ ಅಂದರೆ ಅವರವರ ಭಾವನೆಗಳು ಬೇರೆ, ಅವರವರ ನಿಲುವುಗಳು ಬೇರೆ. ನನಗೆ ಹೋಗಬೇಕು ಅನಿಸ್ತಿದೆ, ನಾನು ಹೋಗ್ತಾ ಇದ್ದೀನಿ ಅಂತ ಡೋಂಟ್ ಕೇರ್ ಹೇಳಿ, ಏನು ಮಾಡಬೇಕು ಅದನ್ನು ಹೋಗಿ ಮಾಡಿ ಬಂದಿದೆ. ಇದೀಗ ದಕ್ಷಿಣ ಭಾರತದ ಕುಂಭಮೇಳದಲ್ಲೂ ಕೂಡ ಭಾಗ್ಯ ಆಗ್ತಾ ಇದ್ದಾರೆ. ಟಿ ನರಸೀಪುರ ತ್ರಿವೇಣಿ ಸಂಗಮದಲ್ಲಿ ಭಾಗ್ಯ ಆಗ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಇನ್ನುಳಿದಂತೆ ಅನೇಕ ನಾಯಕರು ತಟಸ್ಥ ಆಗ್ಬಿಟ್ಟಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಂಥ ಸ್ಟೇಟ್ಮೆಂಟ್ನ ನಂತರ ಕಾಂಗ್ರೆಸ್ನ ಯಾವ ನಾಯಕರುಗಳು ಕೂಡ ಪ್ರಯಾಗ್ರಾಜ್ಗಾಗಲಿ ಅಥವಾ ಇಲ್ಲಿಗಾಗಲಿ ಹೋಗುವ ಮನಸ್ಸು ಮಾಡಿರಲಿಲ್ಲ. ಆದರೆ ಡಿಸಿಎಂ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ. ರಾಜಕೀಯವಾಗಿ ಚರ್ಚೆಗಳಾಗ್ತಿದ್ರು ಕೂಡ ಇದು ನನ್ನ ವೈಯಕ್ತಿಕ ವಿಚಾರ ಅಂತ ಹೇಳಿದ್ದಾರೆ. ಈ ಹಿಂದೆಯಿಂದಲೂ ನಾವು ಡಿಕೆ ಶಿವಕುಮಾರ್ ಅವರನ್ನು ಗಮನಿಸಿದ್ರೆ ಸ್ವಲ್ಪ ಧಾರ್ಮಿಕವಾಗಿ ಒಲವಿರುವಂಥ ವ್ಯಕ್ತಿ. ದೇವಸ್ಥಾನಗಳಿಗೆ ಹೋಗೋದು, ಹೋಮ ಹವನಗಳಲ್ಲಿ ಭಾಗ್ಯ ಆಗೋದು, ಒಂದೆರಡು ದೇವರುಗಳನ್ನು ಬಲವಾಗಿ ನಂಬೋದು, ಈ ಹಿಂದಿನಿಂದಲೂ ಕೂಡ ಅವರ ವೈಯಕ್ತಿಕ ವ್ಯಕ್ತಿತ್ವವನ್ನು ನಾವು ನೋಡಿದಾಗ ಗಮನಿಸಿರಬಹುದು. ಅದೇ ರೀತಿಯಾಗಿ ಈಗಲೂ ಕೂಡ ಈ ಕಾರ್ಯಕ್ರಮಗಳಲ್ಲಿ ಭಾಗ್ಯ ಆಗ್ತಾ ಇದ್ದಾರೆ. ಪಕ್ಷದ ನಿಲುವು ಏನೇ ಆಗಿದ್ರು ತನ್ನ ವೈಯಕ್ತಿಕ ನಿಲುವು ಏನಿದೆ ಅದನ್ನು ಮಾಡ್ತೀನಿ ಅಂತ ಹೊರಟಿದ್ದಾರೆ. ಒಂದೊಂದು ಚೇಂಜಿಂಗ್ ರೂಮು ಒಂದೊಂದು ಡಸ್ಟ್ಬಿನ್ ಇದೆ, ಅದರಲ್ಲಿ ಹಾಕೊಡಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಪ್ರಯಾಗ್ರಾಜ್ ನಂತರ ಇದೀಗ ಇಲ್ಲಿಗೂ ಕೂಡ ಭೇಟಿಯನ್ನು ಕೊಡ್ತಾ ಇದ್ದಾರೆ ಡಿಕೆಶಿ. ಕಾಂಗ್ರೆಸ್ನ ನಿಲುವು ಒಂದು, ಡಿಕೆಶಿ ಅವರ ನಿಲುವೇ ಒಂದು ಅಂತ ಚರ್ಚೆಗಳಾಗ್ತಾ ಇದೆ, ಟೀಕೆಗಳಾಗ್ತಾ ಇದೆ. ಅದರ ನಡುವೆ ಅವರೊಬ್ಬರೇ ಅಂತ ಕಾಣುತ್ತೆ, ನನ್ನ ವೈಯಕ್ತಿಕ ನಿಲುವೇ ಬೇರೆ ಅಂತ ಹೊರಟಿರೋದು. ಎಷ್ಟು ಮಟ್ಟಿಗೆ ಇದು ರಾಜಕೀಯವಾಗಿ ಚರ್ಚೆ ಆಗಬಹುದು ಅಂತ? ಖಂಡಿತ ನೀತಿ. ಉತ್ತರ ಭಾರತದಲ್ಲಿ ನಡೆದಂತ ಕುಂಭಮೇಳದಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಭಾಗಿಯಾಗಿದ್ರು. ಈಗ ದಕ್ಷಿಣ ಭಾರತದಲ್ಲೂ ಕೂಡ ಕುಂಭಮೇಳ ನಡೀತಾ ಇದೆ. ನಮ್ಮ ಕರ್ನಾಟಕದಲ್ಲೇ ತ್ರಿವೇಣಿ ಸಂಗಮದಲ್ಲಿ, ಟಿ ನರಸೀಪುರದ ಬಳಿ ಇರುವಂತ ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳ ಈಗ ನಡೀತಾ ಇದೆ. ಈ ಕುಂಭಮೇಳದಲ್ಲಿ ಇವತ್ತು ಡಿಕೆ ಶಿವಕುಮಾರ್ ಕೂಡ ಭಾಗಿಯಾಗ್ತಾ ಇದ್ದಾರೆ. ಸಂಜೆ 6 ಗಂಟೆಗೆ ಅವರು ಟಿ ನರಸೀಪುರಕ್ಕೆ ತೆರಳುತ್ತಾ ಇದ್ದಾರೆ. ಗಂಗಾ ಆರತಿ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರೆ. ಇದು ಸಾಕಷ್ಟು ಚರ್ಚೆಗೆ ಒಳಗಾಗ್ತಾ ಇದೆ. ಯಾಕೆಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಉತ್ತರ ಭಾರತದ ಕುಂಭಮೇಳದ ಬಗ್ಗೆ ಅಲ್ಲಿ ಅಮಿತ್ ಶಾ ಮತ್ತೆ ಯೋಗಿ ಆದಿತ್ಯನಾಥ್ ಅವರು ಪುಣ್ಯ ಸ್ನಾನವನ್ನ ಏನ್ ಮಾಡಿದ್ರು ಅದರ ಬಗ್ಗೆ ಒಂದ್ ರೀತಿ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ರು. ನಂತರ ಪರ ವಿರೋಧ ಚರ್ಚೆಗಳು ಕೂಡ ಶುರುವಾಗಿತ್ತು. ಅದರ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕರು ತಟಸ್ಥರಾಗಿದ್ರೆ ಡಿಕೆ ಶಿವಕುಮಾರ್ ಮತ್ತ ನನ್ನ ವೈಯಕ್ತಿಕ ವಿಚಾರ, ನಮ್ಮ ಆಚಾರ ಸಂಪ್ರದಾಯಗಳು ಅಂತೇಳಿ ಕುಂಭಮೇಳದಲ್ಲಿ ಭಾಗಿಯಾಗಿದ್ರು. ಇದೀಗ ಇವತ್ತು ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಈ ಕುಂಭಮೇಳದಲ್ಲಿ ಕೂಡ ಭಾಗಿಯಾಗ್ತಾ ಇದ್ದಾರೆ. ಬಿಜೆಪಿ ಇದನ್ನ ಅಸ್ತ್ರವನ್ನಾಗಿ ಮಾಡ್ಕೊಳ್ತಾ ಇದೆ ನೀತಿ. ಓಕೆ, ಥ್ಯಾಂಕ್ ಯು ಶಿವ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.